ಹಲೋ ನಮಸ್ಕಾರ. ನಾವಿವತ್ತಿದ್ದೀವಿ ಚೈನಾದ ಯಾವ ಹಾಂಗ್ಕಾಂಗಿಂದ ಇವಾಗ ಬೀಜಿಂಗ್ ಕಡೆ ಹೊರಟಿದ್ದೀವಿ. ಹೋಗ್ತಾ ಇರೋದು ಬಂದು ಇದು ರೋಡ್ ಬಂದು ಯಾವ ರೋಡ್ ಇದು? ಅದೊಂದು ರೋಡ್ ಅಲ್ಲೋಡಿ ನಿಮಗೆ ಫ್ಲೈಟ್ ಕಾಣಿಸ್ತಾ ಇದೆಯಾ? ಅಲ್ಲಿ ಇದೇ ಏರ್ಪೋರ್ಟು, ಫುಲ್ ಏರ್ಪೋರ್ಟು. ಇದು ಲಾರಿ ಯಾವುದೋ ತಮಿಳ್ ಬೀಚ್ ಪಕ್ಕದಲ್ಲೇ ಏರ್ಪೋರ್ಟ್ ಇರೋದು. ಪಾಂಡಿಚೇರಿ ಲಾರಿ ದುಡ್ಡಿದೆ ಇಲ್ಲೋಡಿ. ಅವರಿಗೆ ಫ್ರೀ ಪಾಸ್ಪೋರ್ಟ್ ಅಲ್ವಾ ಇದು? ಬೀಚು ಆ ತುದಿಯಲ್ಲಿದೆ ಬೀಚು. ಬೀಚದ್ದು ಇದು ಕೈ ತಮಿಳ್ನಾಡು ಲಾರಿ ನೋಡ್ರಿ. ಮುತ್ತಪ್ರ ಇದು ಎಂಆರ್ ತಮಿಳ್ನಾಡು ಲಾರಿ. ಇದಕ್ಕೆ ಇದು ಯಾವ ಚೈನಾ ಬೀಜಿಂಗ್. ಮೆಟ್ರೋದ ಇಂಜಿನ್ ತರಕ್ ಹೋಗಿದ್ದಿಲ್ಲ ಇದೆ ಅದು. ಇಲ್ಲೇ ನೋಡಿ ಹಿಂದೆ ಕೂತವ್ರ ತಲೈವ ರಜನಿಕಾಂತ್ ಹಿಂದೆ ಕೂತಿದ್ದಾರೆ. ಇವಾಗ ಹೋಗ್ತಾ ಇರೋದು ನಾವು ಬಂದು ಇಲ್ಲಿಗೆ ಎಲೆಕ್ಟ್ರಾನಿಕ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಎಲೆಕ್ಟ್ರಾನಿಕ್ ಮಾರ್ಕೆಟ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಹೋಗ್ತಾ ಇದೀವಿ. ಸನ್ಶೈನ್ ಸ್ಟೇರಿಂಗ್ ಇಲ್ಲಿ ಬಂದು ನಾವು ರೈಟಿಗೆ ಮಾಡಿಸ್ಕೊಂಡು ಲೆಫ್ಟ್ ಬೇಡ ಅಂತ. ಹೌದು, ಇಲ್ಲಿ ಸ್ಟೇರಿಂಗ್ನ ಈ ಕಡೆ ಇತ್ತು, ನಮ್ಗೆ ಅಭ್ಯಾಸ ಇಲ್ಲ ಅಂತ ಆ ಕಡೆ ಇಟ್ಕೊಂಡಿದೀವಿ. ಆರ್ಡರ್ ಮಾಡಿಸ್ಕೊಂಡು ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ. ಈ ಗಾಡಿದು ಸ್ಟೇರಿಂಗ್ನ ಈ ಕಡೆ ಮಾಡಿಸ್ಕೊಂಡಿದ್ದೀವಿ ನೋಡಿ. ಇಲ್ಲಿತ್ತು, ಇಲ್ಲಿ ಇದನ್ನ ತೆಗೆದು ಅಲ್ಲಿಟ್ಟು, ಅದನ್ನ ತೆಗೆದು ಇಲ್ಲಿಟ್ಟಿದ್ದೀವಿ. ಇವಾಗ ಮತ್ತೆ ನಾವು ಗಾಡಿನ ರಿಟರ್ನ್ ಇವಾಗ ನಾವು ಇಂಡಿಯಾಗೆ ಹೋಗ್ಬೇಕಾದ್ರೆ ಆ ಸ್ಟೇರಿಂಗ್ನ ತಗೊಂಡು ಇಲ್ಲಿಡ್ತೀವಿ. ಬೇಕಿಗೆ ಹಾಕಿ ಇಲ್ಲಿ ಅಂಟಿಸ್ತೀವಿ. ಇಲ್ಲಿಂದ ಡ್ಯಾಶ್ ಬೋರ್ಡ್ನ ತೆಗೆದು ಅಲ್ಲಿಟ್ಟು ಕ್ಲಿಯರ್ ಮಾಡ್ಬಿಡ್ತೀವಿ ಅಷ್ಟೇ. ಈ ಗೇರೆಲ್ಲ ಇಲ್ಲೇ ಇರ್ತದೆ. ಅದೊಂದು 3 ಹಾಕೋದಷ್ಟೇ. ಅದು ಕ್ಲಚ್, ಬ್ರೇಕ್, ಎಕ್ಸ್ಲೇಟರ್ ಒಳಗಡೆ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಅದು ತೆಗೆದು ಅಲ್ಲಿಂದ ಈ ಕಡೆ ತಳ್ಳಿದ್ರೆ ಅದು ಈ ಕಡೆ ಬಂದ್ಬಿಡುತ್ತದೆ ಅಷ್ಟೇ ನೋಡಿ. ನಮ್ಮ ಇಂಡಿಯಾ ತರನೇ ಟೈರ್ ತಿರುಗ್ತಾ ಇಲ್ಲಿ ಕರೆಕ್ಟ್ ಟೈಮಿಂಗ್ ಇವಾಗ 5 ಗಂಟೆ ಸಾಯಂಕಾಲ. ಆದ್ರೂ ಬಿಸಿಲಿದೆ ನೋಡಿ, ಹೆವಿ ಬಿಸಿಲು ನೋಡಿ. 5 ಗಂಟೆ ಟೈಮು. ಇಂಡಿಯಾದಲ್ಲಿ ಇವಾಗ ಕರೆಕ್ಟಾಗಿ ರಾತ್ರಿ 9 ಗಂಟೆ 10 ಗಂಟೆ ಆಗಿರುತ್ತೆ. ಎಷ್ಟು ಇರ್ತದೆ ಆಗಿರ್ಬೋದು. 9 ಗಂಟೆ ಬಿಟ್ಟು ಸುಮಾರು ಟೈಮ್ ವರ್ಷ ಆಯ್ತಲ್ಲ, ಅದಕ್ಕೆ ಟೈಮಿಂಗ್ಸ್ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಮ್ಯಾಪಲ್ಲಿ ಲೆಫ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಮ್ಯಾಪಲ್ಲಿ ಮಾತಾಡೋ ಹುಡುಗಿರೆಲ್ಲ ಬಂದು ಸೇಮ್ ಇಂಡಿಯಾದ ಆಟೋಗಳೆಲ್ಲ ಇದೆ ನೋಡಿ. ಇಲ್ಲಿ ಇಂಡಿಯಾದ ಆಟೋಗಳು. ಟಾಟಾ ಎಸ್ ಇದೆ ಇಂಡಿಯಾದ. ಅದು ಟಾಟಾ, ರತನ್ ಟಾಟಾ ಅವ್ರು ಸಹಾಯಕ್ಕೆ ಮೊದಲು ಇಲ್ಲಿಗೆ ಇದು ಮಾಡಿಸಿದ್ರು. ಅದನ್ನ ಟಾಟಾ ಎಸ್ ಇದೆ. ಎಲ್ಲ ಇಂಡಿಯಾದ ಎಲ್ಲ ವೆಹಿಕಲ್ ಇದೆ ನೋಡಿ. ಎಲ್ಲ ಬಜಲ್ ಮಾಡ್ಕೊಂಡು ಗಾಡಿ ನೋಡಿ. ಕ್ವಿಡ್ ಇದೆ ಇಂಡಿಯಾದು. ಇಲ್ಲೇ ಇಂಡಿಯನ್ಸ್ ತುಂಬಾ ಹುಡುಗರೆಲ್ಲ ಇದ್ದಾರೆ ನೋಡಿ. ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಇದ್ದಾರೆ. ಈ ಕಡೆಯಿಂದೆಲ್ಲ ಓಡಾಡ್ಕೊಂಡು. ಲಾರಿನೂ ಇದೆ, ಅದು ಕಾರ್ಪೊರೇಷನ್ ಲಾರಿ. ಇದು ನಾವು ವಿಲೇಜ್ ಒಳಗಡೆಯಿಂದ ಇಂಟೀರಿಯರ್ ರೋಡಲ್ಲಿ ಹೋಗ್ತಾ ಇದೀವಿ, ಶಾರ್ಟ್ ಕಟ್ ಅಲ್ಲಿ. ಅದಕ್ಕೋಸ್ಕರ ನಿಮಗೆ ನಿಮಗೆ ಗೊತ್ತಾಗುತ್ತೆ ಫುಲ್ ಸಿಗ್ನಲ್ಸ್ಗಳು. ನಮ್ದು ಇಂಟರ್ನ್ಯಾಷನಲ್ ಲೈಸೆನ್ಸ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಳಗಡೆಯಿಂದ ಓಡಾಡ್ತಾ ಇದೀವಿ. ವ್ಯೂ ಎಲ್ಲ ಹೆಂಗಿದೆ ನೋಡಿ ಸ್ವಾಮಿ. ನಮ್ಮ ಇಂಡಿಯಾದಲ್ಲೂ ಈ ಥರ ರೋಡ್ ಎಲ್ಲಾದರೂ ನೋಡಿದ್ದೀರಾ? ಇಷ್ಟು ಸಖತ್ತಾಗಿರೋ ರೋಡು. ಇಂಡಿಯಾದಲ್ಲಿ ಏನಂದರೆ ರಾಜಕಾರಣಿಗಳು ಸರಿ ಇಲ್ಲ, ನಮ್ಮ ರಾಜಕೀಯ ಸರಿ ಇಲ್ಲ. ಸೊ ಹಂಗಾಗಿ ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೋಸ್ಕರ ಈ ಥರ ರೋಡ್ ಕೊಡೋಕ್ಕಾಗಲ್ಲ. ಈ ಥರ ರೋಡು ಯಾವ ಕಂಟ್ರಿಲಿ ಆದ್ರೂ ನೋಡಿದ್ದೀರಾ ನೀವು? ಕೋಳಿ ಹಿಡ್ಕೊಂಡು ಹೋಗ್ತವ್ರೆ. ಚೈನಾದಲ್ಲಿ ಕೋಳಿ ಹಿಡ್ಕೊಂಡು ಹೋಗ್ತವ್ರೆ. ಇವತ್ತಿಗೆ ನಾಳೆ ಗೊತ್ತಿಲ್ಲ, ನಾಳೆ ಅಮಾವಾಸ್ಯೆಗೆ ಇಲ್ಲೂ ಅಮಾವಾಸ್ಯೆ ಆಚರಿಸ್ತಾರಂತೆ. ನೋಡಿದ್ರಾ? ಇಲ್ಲೂ ಇಂಡಿಯಾದಲ್ಲಿ ಅಡ್ಡ ಬಂದಂಗೆ ಬರ್ತಾರೆ. ಓ ಹೆಣ್ಮಗು ನೋಡಿ, ಹೆಣ್ಮಕ್ಳು ಸೈಕಲ್ ಓಡಿಸ್ತಾರೆ ನೋಡಿ. ಹಂಪುಗಳೆಲ್ಲ ಇದೆ ರೋಡಲ್ಲಿ. ರೋಡ್ ಎಂಡ ಬಿಡ್ತಾ ಹೆಂಗಿದೆ ನೋಡಿ ಸ್ವಾಮಿ. ಲ್ಯಾಂಡ್ಸ್ಕೇಪು ಸಖತ್ತಾಗಿದೆ. ಒಂದು
ಲ್ಯಾಂಡ್ಸ್ಕೇಪ್. ಚೈನಾದಲ್ಲಿ ನಮ್ಮ ಇಲಾತಿ ಹಸುಗಳು ಇದ್ದಾವೆ. ಇಲಾತಿನ ಸಿಂಧಿ ಹಸುಗಳು ಇವು, ಎಚ್ ಎಫ್ ಹಸುಗಳು. Turn left onto Lakeview Road. ಆ್ಯಕ್ಚುಲಿ ನಾವು ಇವಾಗ ಹೋಗ್ತಾ ಇರೋದು ಬಂದು ಚೈನಾ ಮತ್ತು ಮಂಗೋಲಿಯಾ, ಆ ಕಡೆ ರಷ್ಯಾ ಮಂಗೋಲಿಯಾ ಸೈಡಲ್ಲಿರೋ ಒಂದು ದೊಡ್ಡ ಬೀಚ್ ದೊಡಕ್ಕೆ ಹೋಗ್ತಾ ಇದ್ವಿ. ರೋಡು ಸಖತ್ತಾಗಿರೋ ರೋಡ್ಗಳು ಗುರು. ಇದು ಹೆಂಗಿದೆ ರೋಡ್ ಅಂದರೆ ಒಂದು ಚೂರು ಶೇಕ್ ಆಗ್ತಾ ಇಲ್ಲ. ಗಾಡಿಗಳು ಫುಲ್ ಸಾಯಿಲ್ ಇರೋದು, ಮಡ್ ಇರೋದು, ಸ್ಯಾಂಡ್ ಇರೋದು. ಒಂದು ಚೂರು ಶೇಕ್ ಆಗ್ತಾ ಇಲ್ಲ ನೋಡಿ, ಗಾಡಿನೇ ಶೇಕ್ ಆಗ್ತಾ ಇಲ್ಲ. ಅಷ್ಟು ನೀಟಾಗಿರೋ ರೋಡು, ಸಖತ್ತಾಗಿದೆ. ಇವಾಗ ಬೀಚ್ ತೋರಿಸ್ತೀನಿ, ಒಂದು ಸ್ವಲ್ಪ ದೂರದಲ್ಲಿ ತೋರಿಸ್ತೀನಿ. ಈ ಮಂಗೋಲಿಯಾ ರಷ್ಯಾದ ಹತ್ರ ಇರೋ ಒಂದು ಬೀಚು, ದೊಡ್ಡ ಬೀಚ್ ಇದು. ಇಲ್ಲೇ ನೋಡಿ ಬೀಚ್ ಬಂತು, ಇದೆ ಮಂಗೋಲಿಯನ್ ಬೀಚ್. ಇಲ್ಲೇ ನಿಲ್ಸಕ್ಕಲ್ಲ, ಅಲ್ಲಿ ಎಷ್ಟು ದೊಡ್ಡ ಪಾರ್ಕಿಂಗ್. ಮಂಗೋಲಿಯನ್ ಬೀಚ್ ಇಲ್ಲೊಂದು ಬೋಟ್ ಇದೆ ನೋಡಿ ಸ್ವಾಮಿ. ಎಂಥ ರೋಡ್ ಅಂದರೆ ಸಖತ್ತಾಗಿರೋ ರೋಡ್, ಅಲ್ಲಾಡ್ತಾನೆ ಇಲ್ಲ. ಇದು ಒಂದು ಗಾಡಿ ಓಡಿಸ್ತಾರಲ್ಲ, ಅದು ಮೊಬೈಲ್ ಇಟ್ಕೊಳಕ್ಕಾಗ್ತಾಯಿಲ್ಲ ನಮಗೆ. ಕುತ್ಕೊಂಡದಲ್ಲೇ ಮೊಬೈಲು ದುಡ್ಡು ಗಿಡಕ್ಕೆ ಮುಂಚೆ ಇಳಿದು ಓಡಿಬಿಡ್ನು. ಮೆಲ್ಲೆ ಅಲ್ಲಿ ತಾಂಗಿದೆ. ಓ ಅದು ಅಲ್ಲಿ ಕುಸಾಲು ಬೈಕಲ್ಲಿ ಹೋಗ್ರು ಅಂದರೆ ಬೋಟಲ್ಲಿ ಹೋಗ್ತಾರೆ. ಬಿಡಿಸಿದ್ದ ಬಿಡ್ತಿದ್ರೆ ಆಗಲ್ಲ. ನೋಡಿ ಸರ್, ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಹೋಗ್ಬೇಕು. ಬೀಚು ಚೈನಾದು ಒಂದು ದೊಡ್ಡ ಬೀಚ್ ಇದೆಯಂತ ಅಲ್ಲಿ. ಬನ್ನಿ ನೋಡಿಕೊಂಡು ಬರೋಣ. ಲ್ಯಾಂಡ್ಸ್ಕೇಪ್ ಹೆಂಗಿದೆ ನೋಡಿ, ಸೂಪರ್. ಕರೆಕ್ಟ್ ಅಂದ ಇದಾತಲ್ಲ ಇಂಟ್ರೆಸ್ಟ್ ಯೋಗಡೆಗೆ ಕಡ್ತಾನೆ. ಹೌದು. ಬಿಟ್ಟು ಬಾಟ್ಲು ಬೇಗ ಕೊಡೋದಾಗಿದೆ. ಯೂಟ್ಯೂಬರ್ ಬೇರೆ ಬಂದಿದ್ದಾರೆ ಇಲ್ಲಿಗೆ. ಏನು ಸ್ವಾಮಿ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಸ್ವಾಮಿ ಉನ್ನಿಸ್
ಉಮೇಶ್ ಉನ್ನೀಸ್. ಸಖತ್ತಾಗಿರೋ ಬೀಚ್ ಇದೆ. ಅಲ್ಲಿ ನೋಡಿ ಮಳೆ ಬರ್ತಾ ಇದೆ. ಈ ಅದ್ಭುತವಾದ ಬೀಚನ್ನ ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚೈನಾ ಮಂಗೋಲಿಯಾದು ಅದ್ಭುತ ಬೀಚು ನೀವೆಲ್ಲ ಕಣ್ತುಂಬ್ಕೊಂಡಿದ್ದೀರಿ. ಈ ಚೈನಾದ ಬೀಚ್ ಈ ವ್ಯೂ ಒಂದಿಗೆ ಅಲ್ಲಿ ನೋಡಿ, ಅಲ್ಲಿ ಮಳೆ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಅದಷ್ಟೊಂದು ಮಳೆ ಬರ್ತಾ ಇರೋದು. ಈ ಅದ್ಭುತ ಬೀಚ್ ವ್ಯೂನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ಅದ್ಭುತ ಬೀಚು, ಅದ್ಭುತ ರಸ್ತೆ, ಚೀನಾದ ರಸ್ತೆಗಳು, ಅದ್ಭುತ ಮಂಗೋಲಿಯಾ ರಷ್ಯಾದ ಬಾರ್ಡ್ರ್ ಬೀಚ್ಗಳು ಎಲ್ಲನೂ ನಿಮಗೆ ತೋರಿಸಿದ್ದೀನಿ. ಕರೆಕ್ಟಾಗಿ ತೋರಿಸಿದ್ದೀನಿ, ಚೆನ್ನಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಮರಾ ಪರ್ಸನ್ ಚಂಗಿ ಜೊತೆ ಚೈನಾದಿಂದ ಮಂಗಿ ವಿಡಿಯೋ. ನಾನು ನಿಮ್ಮ ಚಂಗಿ ಮಂಗಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಚೈನಾದಿಂದ ಕ್ಯಾಮ್ರಾ ಪರ್ಸನ್ ಚಂಗಿ ಜೊತೆಗೆ ಮಂಗಿ. ಬಾಯ್ ಬಾಯ್.